हुबली में फ्लैक्स पर प्रतिबंध के बावजूद शहर में अवैध फ्लैक्स और बैनर लगे हुए हैं। नगर निगम अधिकारियों की लापरवाही के चलते हादसों का खतरा बढ़ रहा है। शहर की सुंदरता का बख्यान करते हुए अधिकारी कोई ध्यान नहीं दे रहे हैं और इसका खामियाजा जनता को भुगतना पड़ रहा है। देखिए पूरी रिपोर्ट। हुबली की सुंदरता फ्लैक्स ने खत्म कर रखी है। फ्लैक्स के इस्तेमाल पर रोक लगाने के अदालती आदेशों के बावजूद हुबली धारवाड़ नगर निगम को शहर की सुंदरता या सड़क सुरक्षा की कोई परवाह नहीं है। हुबली शहर में जहां भी देखो फ्लैक्स ही फ्लैक्स नजर आते हैं। जहां ज्यादातर फ्लैक्स पर जनप्रतिनिधियों की तस्वीरें लगी है, इसलिए ये दुर्भाग्यपूर्ण है कि अधिकारी फ्लैक्स को भी हटाने से डरते हैं। तो वहीं हुबली में अंबेडकर सर्कल नगर निगम के आसपास कर्नाटक राज्योत्सव की शुभकामनाओं वाले फ्लैक्स लगाए गए हैं। दुर्घटना का खतरा बढ़ रहा है। वाहन चालकों को दूसरी तरफ से सड़क दिखाई नहीं देती है, जिससे दुर्घटनाएं हो सकती है। अधिकारियों को बिना अनुमति वाले होर्डिंग को हटाने का साहस दिखाना चाहिए। हालांकि इस बारे में जिला प्रशासन और नगर निगम को अवगत कराया गया है, लेकिन इसका कोई नतीजा नहीं निकला। हुबली में अवैध बैनर और फ्लैक्स का मामला तूल पकड़ता जा रहा है। शहर के विभिन्न चौराहों पर लगे बैनर पर महापौर, उप महापौर, विधानसभा अध्यक्ष, पार्टी नेताओं, विधायकों और संगठनों के नेताओं की तस्वीरें हैं। इससे निगम की कार्रवाई पर सवाल उठ रहे हैं। नगर निगम ने बैनर लगाने के नियम बनाए हैं, लेकिन इनका पालन नहीं हो रहा है। हुबली धारवाड़ निगम महापौर ज्योति पाटिल ने इस मुद्दे पर चिंता जताई है, लेकिन समस्या का समाधान नहीं हो पा रहा है। ಈಗ ನಮ್ಮ ಮಹಾನಗರ ಪಾಲಿಕೆ ಅಂತಲ್ಲ, ಮಹಾನಗರ ಏನು ನಮ್ಮ ನಗರದಲ್ಲಿ ಸಾಕಷ್ಟು ಜನ ಬರೀ ರಾಜಕಾರಣಿಗಳು ಅಷ್ಟೇ ಇಲ್ಲ, ಬೇರೆ ಸಾರ್ವಜನಿಕರು ಬ್ಯಾನರ್ಗಳನ್ನ, ಫ್ಲೆಕ್ಸ್ಗಳನ್ನು ಹಾಕ್ಕೊಂಡು ಯಾರೋ ಒಂದು ತಮ್ಮ ಲೀಡರ್ಗಳಿಗಾಗ್ಬೋದು ಅಥವಾ ತಮ್ಮ ಒಂದು ಪ್ರತಿಷ್ಠೆಗಾಗಿ ಅದು ಹಾಕ್ತಾರೆ. ಬಟ್ ನೀವೆಲ್ಲರೂ ಯಾವಾಗಿಂದ ನಾವು ಹೇಳ್ತಾ ಇರೋದು ಪ್ಲಾಸ್ಟಿಕ್ ಮುಕ್ತ ಮಾಡೋಣ, ನಮ್ಮ ನಗರವನ್ನು ಸೌಂದರ್ಯೀಕರಣ ಮಾಡೋಣ, ನಗರವನ್ನು ಸ್ವಚ್ಛ ಇಡೋಣ ಅಂತಂದು. ಆದರೆ ಈ ನಮ್ಮ ಬ್ಯಾನರ್ಗಳಾಗಲಿ ಫ್ಲೆಕ್ಸ್ಗಳಾಗಲಿ ದಿನದಿಂದ ದಿನಕ್ಕೆ ಅದರ ಹಾವಳಿ ಹೆಚ್ಚಾಗ್ತಾಯಿದೆ. ಹಾಗಾಗಿ ನಮ್ಮ ಆಯುಕ್ತರಿಗೆ ನಿರ್ದೇಶನ ಮಾಡಿದ್ದೀನಿ, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತಂದರೆ ಅದಕ್ಕೆ ಏನಾದ್ರು ಒಂದು ಬೇರೆ ಒಂದು ಆಲ್ಟರ್ನೇಟ್ ವೇಯನ್ನು ಹುಡುಕೋಣ. ಯಾಕಂದ್ರೆ ಅಥವಾ ಹಾಕ್ತಾರಂದ್ರೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೂ ಅದನ್ನು ಪರ್ಮಿಷನ್ ತೆಗೆದುಕೊಳ್ಬೇಕು. ಯಾಕಂದರೆ ನಮ್ಮ ರೆವೆನ್ಯೂ ಸೆಕ್ಷನ್ ಇದೆ ಅದಕ್ಕೇನು ನೋಡಲಿಕ್ಕೆ, ಮತ್ತು ಸಾಕಷ್ಟು ನಮ್ಮ ಕಾರ್ಪೊರೇಷನ್ನಿಂದನೂ ನಮ್ಮ ಮಹಾನಗರ ಪಾಲಿಕೆಯ ಆಸ್ತಿಯಲ್ಲಿರುವಂಥ ಒಂದು ಸ್ವಲ್ಪ ಬ್ಯಾನರ್ಗಳಿದ್ದಾವೆ. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಯಾಕಂತಂದ್ರೆ ನಾವು ಮೊನ್ನೆ ನಮ್ಮ ರೆವೆನ್ಯೂ ಡಿ ಸಿ ಅವರು ರಿಟೈರ್ಡ್ ಆದಮೇಲೆ ಈಗ ಹೊಸದಾಗಿ ಬಂದಿದ್ದಾರೆ ರೆವೆನ್ಯೂ ಡಿ ಸಿ ಅವರು. ಅವರಿಗೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ. ನಾನು ಇವತ್ತು ಮಾರ್ನಿಂಗೂ ಫೋನ್ ಮಾಡಿದ್ದೆ, ನಿನ್ನೆನೂ ಫೋನ್ ಮಾಡೇನೆ ಅವರಿಗೆ, ಅದ್ರದ್ದು ಮಾಹಿತಿ ತೆಗೆದುಕೊಂಡು ಬನ್ನಿ ಅಂತಂದು ಹೇಳಿ. ಯಾಕಂತಂದ್ರೆ ಈ ಬ್ಯಾನರ್ ಹಾಕಲಿಕ್ಕೆ ಯಾರಿಗೂ ಏನು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ನೇ ತೆಗೆದುಕೊಳ್ತಾ ಇಲ್ಲ, ಮತ್ತು ಅದರಿಂದ ನಮ್ಗೆ ರೆವೆನ್ಯೂನೂ ಕಟ್ಟಾಗ್ತಾಯಿದೆ. ಹಾಗಾಗಿ ಹಿಂದಿನ ಟೈಮಲ್ಲಿ ಇದ್ದಂಥ ಆಯುಕ್ತರಾಗಲಿ ಅಥವಾ ರೆವೆನ್ಯೂ ಡಿ ಸಿಯಿಂದ ಏನೆಲ್ಲ ಅದನ್ನು ಬ್ಯಾನರ್ಗಳಿಗೆ ಅಥವಾ ಪೋಸ್ಟರ್ಗಳಿಗೆ ಯಾವ ರೀತಿ ಶುಲ್ಕವನ್ನು ಭರಣೆ ಮಾಡಬೇಕಿತ್ತು, ಯಾವ ರೀತಿ, ಅಥವಾ ಏನು ಆನ್ಲೈನ್ ತೊಗೊಳ್ಕೊಳ್ತಿದ್ರಾ ಅಥವಾ ನಾವು ಕಾರ್ಪೊರೇಷನ್ನಿಗೆ ಬಂದು ಚಲನನ್ನು ಕೊಡಬೇಕಾ, ಇದನ್ನೆಲ್ಲ ಅದನ್ನು ಮಾಡ್ಬೇಕಂತ ಮಾಡಿದೆ. ಯಾಕಂದರೆ ಮೊನ್ನೆ ತಾನೇ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು, ಸಾಕಷ್ಟು ಜನ ನಮ್ಮ ಕಾರ್ಪೊರೇಷನ್ನಿಗೆ ಅಂದವನ್ನು ಕೆಡಿಸೋ ನಿಟ್ಟಿನಲ್ಲಿ ಡೈಲಿ 100 ಬ್ಯಾನರ್ಗಳು ಇರ್ತಾವೆ. ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಗಳು ಇವತ್ತು ಹಾಕಿದ್ದನ್ನು 2 ದಿನ ಬಿಟ್ಟು ಮತ್ತು ಅವ್ರಿಗೆ ಅದೇ ಕೆಲಸ, ಬ್ಯಾನರ್ಗಳನ್ನು ತೆಗೆಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ನಗರ ಸ್ವಚ್ಛ ಮಾಡಬೇಕಂತಂದರೆ ಬ್ಯಾನರ್ಗಳನ್ನು ತೆಗೆಯೋದಕ್ಕೇ 1 ದಿನ ಹಿಡಿತಾ ಇದೆ, ಮತ್ತು ಅಲ್ಲಿ ಎಲ್ಲ ಕೆಲಸಗಳು ಬಾಕಿ ಉಳಿತಾ ಇದ್ದಾವೆ. ನಮ್ಮ ಘನತ್ಯಾಜ್ಯ ವಿಲೇವಾರಿ ಆಗ್ತಾಯಿಲ್ಲ, ಮತ್ತು ಬ್ಲ್ಯಾಕ್ ಸ್ಪಾಟ್ಗಳು ಕ್ಲಿಯರ್ ಆಗ್ತಾಯಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ರೆವೆನ್ಯೂ ಡಿ ಸಿ ಅವ್ರಿಗೂ ಕರೆದು ನಾನು ಹೇಳಿದ್ದೀನಿ, ಅದನ್ನು ನೀವು ಇನ್ಫಾರ್ಮೇಷನನ್ನು ನನಗೆ ಕೊಡಿ ಅಂಥೇಳಿ. ಹಾಗಾಗಿ ನಾನು ಬರುವ ಸ್ವಲ್ಪ ದಿನದಲ್ಲಿ ಆಯುಕ್ತರ ಜೊತೆ ಮತ್ತು ನಮ್ಮ ರೆವೆನ್ಯೂ ಡಿ ಸಿ ಅವ್ರ ಜೊತೆ ಕೂತ್ಕೊಂಡು ಅದಕ್ಕೊಂದು ಏನಾರು ಒಂದು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ. ಇನ್ ಕೇಸ್ ಅವರು ಅದನ್ನು ಯೋಜನೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಒಂದು 2-3 ತಿಂಗಳ ಕಾಲಾವಕಾಶ ಇದ್ದರೆ ಆ ಕಾಲಾವಕಾಶದಲ್ಲಿ ಯಾವ ರೀತಿ ಶುಲ್ಕಗಳನ್ನ ಭರಣೆ ಮಾಡಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಏನು ಅದೇ ರೀ ಕಾರ್ಯಕ್ರಮ ಅಡ್ವಾನ್ಸ್ ಹಾಕು, ಅದೇ ಹೇಳ್ತಾ ಇದ್ದೀನಲ್ಲ, ಸಿಕ್ಕಲ್ಲಿ ಬ್ಯಾನರ್ಗಳು ಹಾಕ್ತಾಯಿದ್ದಾರೆ. ಆ ಝೋನ್ ಹಂತದಲ್ಲಿನೂ ಪರ್ಮಿಷನ್ ಇಲ್ಲ, ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿನೂ ಪರ್ಮಿಷನ್ಗಳಿಲ್ಲ.
ತೆಗೆಯೋದೊಂದೇ ನಮ್ಮ ಮಹಾನಗರ ಪಾಲಿಕೆ ಕೆಲಸ ಆಗಿದೆ ಹಾಕಿದ ಮೇಲೆ. ಹಾಂ, ಅದಕ್ಕೆ ಅಲ್ಲ, ಅದು ಆ್ಯಕ್ಚುಲಿ ಇತ್ತು ಕಾಣಿಸ್ತೈತಿ, ಬಟ್ ಇವಾಗ ಅದು ಏನು ಮಾಡಿದ್ದಾರೆ ಅದನ್ನು ಏನು ಪಾಲನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅದು DC ರೆವೆನ್ಯೂ ಅಂಡರ್ ಬರ್ತದೆ, ಅದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ. ಅದಕ್ಕೆ ಅವ್ರು ಯಾಕಂದು ಪಾಲನೆ ಮಾಡ್ತಾ ಇಲ್ಲ ಏನು ಅಂತೇಳಿ. ಯಾಕಂದ್ರೆ ಮೊನ್ನೆ ಗುರಾಣಿಯವರಿದ್ದರು, ಅದನ್ನು ಅವರು ರಿಟೈರ್ಡ್ ಆಗಿದ್ದಾರೆ. ಈಗ ಅಸಂಖ್ಯ ಅಂತ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಅದನ್ನು ನಿನ್ನೆ ತಾನೇ ನಾನು ಮಾತಾಡಿದ್ದೀನಿ. ಅದನ್ನು ನಿಮ್ಗೆ ಅದು ಹೆಂಗೆ ಗೊತ್ತಿಲ್ಲ, ನಿನ್ನೆನೇ ಮಾತಾಡಿದ್ದೀನಿ ನಾನೆಲ್ಲ ಡೀಟೇಲ್ಸ್ ಕೊಡಿ ಅಂತ. ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಹುಬ್ಬಳ್ಳಿ ಅವಳಿ ನಗರದಲ್ಲಿ ಇವತ್ತೇನು ಜನಪ್ರತಿನಿಧಿಗಳಿರ್ಬೋದು, ಅಲ್ಲಿ ಹಲವಾರು ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳಿಗೆ ಬ್ಯಾನರ್ ಹುಬ್ಬಳ್ಳಿ ನಗರದಲ್ಲಿ ಇದು ಸ್ಮಾರ್ಟ್ ಸಿಟಿ ಅಂತಂದು ಹೆಸರುವಾಸಿ ಆಗೈತಿ. ಇವತ್ತೇನು ಹುಬ್ಬಳ್ಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಇಲ್ಲ, ಯಾಕಂದರೆ ಎಲ್ಲಿ ಬೇಕಾದಲ್ಲಿ ಬ್ಯಾನರ್ ತಿಂಗಳಾನುಗಟ್ಟಲೆ ಆದರೂ ಅಲ್ಲೇ ಇರ್ತಾವೆ. ಏನಾದ್ರು ಜೆಂಡಾ ಕಟ್ಟಿದ್ರೆ ಪ್ರತಿಯೊಂದು ಏನಾದ್ರು ಕಟ್ಟಿದ್ರು ತಿಂಗಳಾದರೂ ಅಲ್ಲೇ ಇರ್ತಾವೆ. ಇದಕ್ಕಾಗಿ ಪಾಲಿಕೆ ಅಧಿಕಾರಿಗಳು ಏನು ಅದ್ರ ಬಗ್ಗೆ ಕ್ರಮ ತೊಗೊಳ್ತಾ ಇಲ್ಲ. ಹೀಗಾಗಿ ಅದಕ್ಕೆ ಪಾಲಿಕೆಯಿಂದ ಅದರಿಂದ ಬ್ಯಾನರ್ ಕಟ್ಟೋದ್ರಿಂದ ಪಾಲಿಕೆಗೆ ಏನು ದುಡ್ಡು ಹೋಗ್ತೋ ಇಲ್ಲ ಗೊತ್ತಿಲ್ಲ. ನಾವು ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಏನಾದರೂ ಕೇಳಲಿಕ್ಕೆ ಹೋದಾಗ ದುಡ್ಡಿಲ್ಲ, ಅನುದಾನ ಇಲ್ಲ, ಬಂದಿಲ್ಲ ಅಂತಂದು ಈ ಥರ ಹೇಳ್ತಾರೆ. ಈ ಥರ ಏನಾದ್ರು ಒಂದು ಸ್ವಲ್ಪ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನಿಸಿದರೆ ಇದರಿಂದ ಬರುವಂಥ ದುಡ್ಡನ್ನು ಮತ್ತು ಅನುದಾನ ಯಾರಿಗೆ ಏನಾದರೂ ಕೊಡ್ಬೋದು. ಅದನ್ನು ಕೂಡಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಿರ್ಬೋದು, ಸಂಬಂಧಪಟ್ಟಂಥ ಮೇಯರ್ ಉಪಮೇಯರ್ ಏನೈತಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನು ಪರಿಗಣಿಸಿ ಕೂಡಲೇ ಅದಕ್ಕೆ ಏನೈತಲ್ಲ ಸ್ವಚ್ಛ ಮಾಡಬೇಕು ಹುಬ್ಬಳ್ಳಿ ಅಂತಂದು ವಿನಂತಿ ಮಾಡ್ಕೊತೀವಿ ಸರ್. ಮುರುಳಿ ಇಂಗಳಹಳ್ಳಿ. हुबली में अवैध फ्लैक्स के मामले ने कई लोगों पर सवाल खड़े कर दिए हैं, लेकिन समस्या के समाधान के लिए अभी तक कोई कदम नहीं उठाया गया है। अब देखना यह होगा कि क्या अधिकारी इस पर कोई कार्रवाई करेंगे या यूं ही लोगों को परेशानियों का सामना करना पड़ेगा। अभी के लिए बस इतना ही। देश और दुनिया की खबरों से जुड़े रहने के लिए देखते रहे पल्स 24 न्यूज़। तब तक के लिए नमस्कार।